Hi everyone, welcome back to my channel. In today's video, we are going to learn articles in a very easy way in Kannada and English. What are articles? Articles are small words used before nouns. There are three articles: a, and the. ಆರ್ಟಿಕಲ್ಸ್ ಅಂದರೆ ಏನು? ಸಣ್ಣ ಸಣ್ಣ ಶಬ್ದಗಳು. ಅವುಗಳನ್ನು ನಾವು ಬಿಫೋರ್ ನೌನ್ಸ್ ಯಾವಾಗ ಯೂಸ್ ಮಾಡ್ತೇವೆ ಅಂದರೆ ನಾಮಪದಗಳ ಮುಂಚಿತವಾಗಿ ನಾವೇನು ಮಾಡ್ತೀವಿ, ಈ ಆರ್ಟಿಕಲ್ಸನ್ನು ಬಳಸ್ತೀವಿ. ಅದರಲ್ಲಿ ಮೂರು ಪ್ರಕಾರಗಳು, ಒಂದು ಎ, ಆ್ಯಂಡ್ ಮತ್ತು ದ ಅಂತೇಳಿ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಎ. ವಿ ಯೂಸ್ ಎ ಬಿಫೋರ್ ವರ್ಡ್ಸ್ ದಟ್ ಸ್ಟಾರ್ಟ್ ವಿತ್ ಅ ಕಾನ್ಸೊನೆಂಟ್ ಸೌಂಡ್. ನಾವು ಎ ಅನ್ನು ಯಾವಾಗ ಬಳಸ್ತೀವಿ ಅಂತಂದರೆ ಕಾನ್ಸೊನೆಂಟ್ ಸೌಂಡ್ ಬಂದಾಗ ನಾವೇನು ಮಾಡ್ತೀವಿ, ಎ ಅನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಅ ಬಾಯ್, ಅ ಪೆನ್, ಅ ಡಾಗ್. ಹಿಯರ್ ಬಾಯ್, ಪೆನ್, ಡಾಗ್ ಸ್ಟಾರ್ಟ್ ವಿತ್ ಅ ಕಾನ್ಸೊನೆಂಟ್ ಸೌಂಡ್, ಸೊ ವಿ ಯೂಸ್ ಎ. ಇಲ್ಲೇನಾಗದ ಈ ಎಕ್ಸಾಂಪಲಲ್ಲಿ ಬಾಯ್, ಪೆನ್ ಮತ್ತು ಡಾಗ್ ಅನ್ನೋದು ಕಾನ್ಸೊನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗಿದೆ. ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಆರ್ಟಿಕಲ್ ಎ ಅನ್ನೋದನ್ನು ಬಳಸ್ತಾ ಇದ್ದೀವಿ. ನೆಕ್ಸ್ಟ್, ಆ್ಯಂಡ್. ವಿ ಯೂಸ್ ಆ್ಯಂಡ್ ಬಿಫೋರ್ ವರ್ಡ್ಸ್ ದಟ್ ಸ್ಟಾರ್ಟ್ ವಿತ್ ಅ ಓವೆಲ್ ಸೌಂಡ್. ಓವೆಲ್ ಸೌಂಡ್ ಬಂದಾಗ ನಾವೇನು ಮಾಡ್ತೀವಿ, ಆ್ಯನ್ ಅನ್ನೋ ಆರ್ಟಿಕಲನ್ನು ಬಳಸ್ತೀವಿ. ಇಲ್ಲಿ ಓವೆಲ್ಸ್ಗಳು ಯಾವ್ಯಾವ ಅಂದರೆ ಎ, ಇ, ಐ, ಓ, ಯು. ಇವುಗಳ ಸೌಂಡ್ ಬಂದಾಗ ನಾವೇನು ಮಾಡ್ತೀವಿ, ಆ್ಯನ್ ಆರ್ಟಿಕಲನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಆ್ಯನ್ ಆ್ಯಪಲ್, ಆ್ಯನ್ ಎಲಿಫೆಂಟ್, ಆ್ಯನ್ umbrella. These words start with the vowel sound, so we use an. Dear student, remember this carefully. We use articles based on sound, not just letters. For example, an hour. Here H is silent, so it sounds like a hour. That is why we use ಆ್ಯಂಡ್. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಆರ್ಟಿಕಲ್ಸನ್ನು ಬೇಸ್ಡ್ ಆನ್ ಸೌಂಡ್ ಮೇಲೆ ನಾವೇನು ಮಾಡ್ತೀವಿ, ಆರ್ಟಿಕಲನ್ನು ಬಳಸ್ತೀವಿ. ಬರೀ ಅಕ್ಷರಗಳನ್ನು ನೋಡಿ ನಾವು ಆರ್ಟಿಕಲನ್ನು ಬಳಸೋದಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ಅವರ್ ಅನ್ನೋದೈತಿ, ಓಕೆ, ಎಚ್ ಅನ್ನೋದಿಲ್ಲಿ ಕಾನ್ಸೊನೆಂಟ್ ಆಗುತ್ತೆ. ಆದರೂ ಕೂಡ ನಾವಿಲ್ಲಿ ಆ್ಯನನ್ನು ಬಳಸ್ತಾ ಇದ್ದೀವಿ. ಏನಕ್ಕಂದರೆ ಇಲ್ಲಿ ಎಚ್ ಸೈಲೆಂಟ್ ಆಗುತ್ತೆ, ಅದಕ್ಕೆ ಸಲುವಾಗಿ ಏನು ಮಾಡ್ತದೆ, ಅದು ಸೌಂಡ್ ಏನಾಗ್ತದೆ, ಅವರ್. ಅದೇ ಸಲುವಾಗಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಆ್ಯನ್ ಅನ್ನೋದನ್ನು ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ಆರ್ಟಿಕಲ್ ಈಸ್ ದ. ವಿ ಯೂಸ್ ದ ವೆನ್ ವಿ ಟಾಕ್ ಅಬೌಟ್ ಸಮಥಿಂಗ್ ಸ್ಪೆಸಿಫಿಕ್ ಆರ್ ಆಲ್ರೆಡಿ ನೋನ್. ನಾವು ದ ಆರ್ಟಿಕಲನ್ನು ಯಾವಾಗ ಬಳಸ್ತೀವಿ ಅಂತಂದರೆ ಏನಾದರೂ ಒಂದು ವಿಷಯವನ್ನು ನಿರ್ದಿಷ್ಟವಾಗಿ ಹೇಳುವಾಗ ಅಥವಾ ವಿಶೇಷವಾಗಿ ಹೇಳುವಾಗ ಅಥವಾ ಈಗಾಗಲೇ ನಮಗೆ ಆ ವಿಷಯ ಗೊತ್ತಿದೆ ಅನ್ನುವಾಗ ನಾವೇನು ಮಾಡ್ತಾ ಇದ್ದೀವಿ, ದ ಆರ್ಟಿಕಲನ್ನು ಬಳಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ದ ಸನ್, ದ ಮೂನ್, ದ ಬುಕ್ ಆನ್ ದಿ ಟೇಬಲ್. ದ ಸನ್, ನಾವು ಸೂರ್ಯನ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ವಿಶೇಷವಾಗಿ ನಿರ್ದಿಷ್ಟವಾಗಿ ನಾವೇನು ಮಾಡ್ತಾ ಇದ್ದೀವಿ, ಸೂರ್ಯನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಥವಾ ಚಂದ್ರನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಥವಾ ದ ಬುಕ್ ಆನ್ ದಿ ಟೇಬಲ್, ಟೇಬಲ್ ಮೇಲೆ ಬುಕ್ ಇದೆ ಅನ್ನೋದನ್ನು ನಾವು ಹೇಳುವಾಗ ಏನು ಮಾಡ್ತಾ ಇದ್ದೀವಿ, ದ ಆರ್ಟಿಕಲನ್ನು ಬಳಸ್ತೀವಿ. ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಪರ್ಟಿಕ್ಯುಲರ್ ಥಿಂಗ್, ಸೊ ವಿ ಯೂಸ್ ದ. ನಾವು ನಿರ್ದಿಷ್ಟವಾದ ಒಂದು ವಿಷಯದ ಬಗ್ಗೆ ಅಥವಾ ನಿರ್ದಿಷ್ಟವಾದ ಒಂದು ವ್ಯಕ್ತಿಯ ಬಗ್ಗೆ ನಾವು ಮಾತಾಡುವಾಗ ನಾವು ದ ಆರ್ಟಿಕಲನ್ನು ಬಳಸ್ತೀವಿ. Now students, I will give you few questions. You have to comment your answer. First one is, I saw dash elephant in the zoo. Second one, she is dash honest girl. Third one, dash sun rises in the east. Fourth one, I have dash pet dog. Fifth one, dash Ganga is a famous river. Students, today we learned about articles a, and the. If you understood, like this video and comment your doubts. Thank you.